ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಹಿಮೋಫಿಲಿಯಾ ದಿನದ ಸಂದರ್ಭದಲ್ಲಿ ಹಿಮೋಫಿಲಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಏಪ್ರಿಲ್ 17 ವಿಶ್ವ ಹಿಮೋಫಿಲಿಯಾ ದಿನ ಅಂತ ಆಚರಿಸಲಾಗುತ್ತೆ. ಏನಿದು ಹಿಮೋಫಿಲಿಯಾ, ಯಾರಿಗೆ ಬರುತ್ತೆ, ಏನು ತೊಂದರೆ ಮಾಡುತ್ತೆ, ಈ ಕುರಿತು ತಿಳಿಸ್ಕೊಡೋದಕ್ಕಾಗಿ ಮೈಸೂರಿನ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರಿದ್ದಾರೆ. ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ತರಂಗಿಣಿ ಅವರೇ, ಏನಿದು ಹಿಮೋಫಿಲಿಯಾ ಅಂದ್ರೆ? ಕನ್ನಡದಲ್ಲಿ ಇದನ್ನ ಕುಸುಮ ರೋಗ ಅಂತ ಕರೀತಾರೆ. ಏನಾಗತ್ತೆ, ಯಾಕೆ ಬರುತ್ತೆ? ಹಿಮೋಫಿಲಿಯಾ ಅಥವಾ ಕುಸುಮ ರೋಗ ಅಂತ ಹೇಳಿದ್ರೆ ಜನರಲಿ ಹೆಂಗಸರಲ್ಲಿ ಬ್ಲೀಡಿಂಗ್ ಆಗುತ್ತೆ. ಅಂದ್ರೆ ಪ್ರತಿ ಪೀರಿಯಡ್ಸ್ ಟೈಮಲ್ಲಿ, ಋತುಚಕ್ರ ಟೈಮಲ್ಲಿ ರಕ್ತಸ್ರಾವ ಆಗುತ್ತೆ. ಜನರಲಿ ಮೇಲ್ ಅಂದ್ರೆ ಗಂಡಸರಿಗೆ ಯಾವುದೇ ತರದ ಈ ತರದ್ದು ಬ್ಲೀಡಿಂಗ್, ರಕ್ತಸ್ರಾವ ಆಗುವಂತ ಕಂಡೀಷನ್ ಅಥವಾ ಸಿಚುವೇಶನ್ ಇರೋದಿಲ್ಲ. ಸೊ ಯಾವಾಗ ಗಂಡಸರಲ್ಲಿ ಬ್ಲೀಡಿಂಗ್ ಆಗತ್ತೆ, ಸೊ ಅದಕ್ಕೆ ಕುಸುಮ ಅಂತ ಕರೀತಾರೆ. ಅಂದ್ರೆ ಹೆಂಗಸರ ತರ ಅವ್ರಿಗೂ ಸಹ ಬ್ಲೀಡಿಂಗ್ ಆಗಬಹುದು ಅಂತ ಹೇಳೋದಕ್ಕೆ ಈ ಕಾಯಿಲೆಗೆ ಕುಸುಮ ರೋಗ ಅಂತ ಕರೀತಾರೆ. ಯಾಕೆ ಬರುತ್ತೆ ಇದು ಈ ಹಿಮೋಫಿಲಿಯಾ ಅನ್ನೋದು? ಫಸ್ಟ್ ಹಿಮೋಫಿಲಿಯಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹಿಮೋಫಿಲಿಯಾ ಒಂದು ಜೆನೆಟಿಕ್ ರಕ್ತಸ್ರಾವ ಕಾಯಿಲೆ. ನಮ್ಮ ದೇಹದಲ್ಲಿ ಕೆಲವೊಂದು ಅಂಶಗಳಿರುತ್ತೆ ವಿಚ್ ಹೆಲ್ಪ್ ಇನ್ ಬ್ಲಡ್ ಕ್ಲಾಟಿಂಗ್ ಅಥವಾ ರಕ್ತಸ್ರಾವ ಆಗದೆ ನೋಡ್ಕೊಳ್ಳೋ ಅಂತ ಕೆಲವೊಂದು ಅಂಶಗಳಿರುತ್ತೆ. ಸೊ ದೇರ್ ಆರ್ 13 ಆ ಥರ ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡುವಂತ ಅಂಶ. ಈ ಹಿಮೋಫಿಲಿಯಾ ಕಾಯಿಲೆಯಲ್ಲಿ ಕೆಲವೊಂದು ರಕ್ತ ಹೆಪ್ಪುಗಟ್ಟೋ ಅಂಶಗಳ ಕೊರತೆ ಆಗ್ಬಿಡತ್ತೆ. ಅಂದ್ರೆ ಅದು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಅದು ಜೆನೆಟಿಕಲಿ ಇನ್ಹೆರಿಟೆಡ್ ಕಂಡೀಷನ್ ಇದು. ಸೊ ಎಸ್ಪೆಷಲಿ ಹಿಮೋಫಿಲಿಯಾ ಅಂದ್ರೆ ಹಿಮೋಫಿಲಿಯಾ ದೇರ್ ಆರ್ 2 ಟೈಪ್ಸ್. ಹಿಮೋಫಿಲಿಯಾ A, B ಅಂತ ಇರುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಒಂದು 13 ಅಂಶಗಳಿರುತ್ತೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟತಕ್ಕಂಥದ್ದು. ಅದರಲ್ಲಿ 8ನೇ ಅಂಶ ಕೊರತೆಯಿಂದ ಹಿಮೋಫಿಲಿಯಾ A ಅಂತ ಕಾಯಿಲೆ ಬರುತ್ತೆ. 9ನೇ ಅಂಶ ಕೊರತೆ ಇದ್ದಾಗ ಹಿಮೋಫಿಲಿಯಾ B ಅಂತ ಕಾಯಿಲೆ ಬರುತ್ತೆ. ಸೊ ಈ ಕಾಯಿಲೆ ಹೇಗ್ ಬರುತ್ತೆ? ಇಟ್ಸ್ ಹಿಮೋಫಿಲಿಯಾ ಈಸ್ ಒನ್ ಆಫ್ ದಿ ಇನ್ಹೆರಿಟೆಡ್ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಪೇರೆಂಟ್ಸ್ ಇಂದ ಬರ್ತಕ್ಕಂಥ ಕಾಯಿಲೆ ಇದು. ಸೊ ಈಗ ಫಾರ್ ಎಕ್ಸಾಂಪಲ್, ಒಂದು ಮಹಿಳೆ ಹಿಮೋಫಿಲಿಯಾ ಕ್ಯಾರಿಯರ್ ಇದ್ರೆ ಅದು ಮಗುವಲ್ಲಿ, ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ ಇದು ಹಿಮೋಫಿಲಿಯಾ ಕಾಯಿಲೆ ಬರುತ್ತೆ. ಬರೀ ಗಂಡು ಮಕ್ಕಳಿಗೆ ಬರುತ್ತಾ? ಕ್ಯಾರಿಯರ್ ಆಗಿರೋಂಥ ಮಹಿಳೆಗೆ ಹೆಣ್ಣು ಮಗು ಆದ್ರೆ ಆ ಮಗುಗೆ ಹಿಮೋಫಿಲಿಯಾ ಬರಲ್ವಾ? ಸೊ ನೋಡಿ, ಇದು ಗಂಡು ಮಕ್ಕಳಲ್ಲೇ ಬರ್ತಕ್ಕಂಥ ಕಾಯಿಲೆ ಇದು. ಈ ಕಾಯಿಲೆಯಲ್ಲಿ ಹೆಂಗಸರು ಕ್ಯಾರಿಯರ್ ಇರ್ತಾರೆ. ಅಂದ್ರೆ ಅವರಲ್ಲೂ ಸಹ ಸಿಂಪ್ಟಮ್ಸ್ ಇರ್ಬೋದು, ಆದ್ರೆ ಅವರಿಗೆ ಕಾಯಿಲೆ ಇರೋದಿಲ್ಲ. ಆದ್ರೆ ಕೆಲವೊಂದು ಮೈನರ್ ಸಿಂಪ್ಟಮ್ಸ್ ಡೆಫಿನೆಟ್ಲಿ ಇರುತ್ತೆ. ಎಸ್ಪೆಷಲಿ ನಾವು ಜನರಲಿ ಮೋಸ್ಟ್ ಆಫ್ ಅಸ್ ನೆಗ್ಲೆಕ್ಟ್ ವುಮೆನ್ ಇನ್ ದಿಸ್ ಆಸ್ಪೆಕ್ಟ್. ನಾವು ಯಾಕೆಂದ್ರೆ ಹೆಂಗಸರಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಅಂತ ಅನ್ಕೋತೀವಿ. ಎಸ್ಪೆಷಲಿ ಹೆಂಗಸರಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಹೆಚ್ಚಿಗೆ ಬ್ಲೀಡಿಂಗ್ ಆಗುತ್ತೆ. ಅದನ್ನ ನಾವು ಮೆನೋರೇಜಿಯಾ ಅಂತ ಕರಿತೀವಿ. ಅಂಡ್ ದೆನ್ ಇನ್ನು ಕೆಲವು ಹೆಂಗಸರಿಗೆ ಎಸ್ಪೆಷಲಿ ಮಕ್ಕಳು ಬರ್ತಾದ ನಂತರ ಪೋಸ್ಟ್ ಪಾರ್ಟಮ್ ಹೆಮೊರೇಜ್ ಅಂತ ಹೇಳ್ತೀವಿ. ಅಂದ್ರೆ ಡೆಲಿವರಿ ಆದ ನಂತರ ಬ್ಲೀಡಿಂಗ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಹಾಗೂ ಕೆಲವೊಂದು ಮೈನರ್ ಸರ್ಜಿಕಲ್ ಪ್ರೊಸೀಜರ್ ಮಾಡಿದ ನಂತರ ಸಹ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಆಗ ಮಾತ್ರ ಅವರಿಗೆ ಆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಹಿಮೋಫಿಲಿಯಾ ಲಕ್ಷಣಗಳು. ಅದು ಬಿಟ್ರೆ ಇದು ಗಂಡು ಮಕ್ಕಳಿಗೆ ಜಾಸ್ತಿ ಲಕ್ಷಣಗಳು. ಹೌದು, ಇದು ತಾಯಿಯಿಂದನೇ ಬರೋದು ಅಂತ ಅಂದ್ಮೇಲೆ ಮಗು ಹುಟ್ಟತಾನೆ ಈ ಹಿಮೋಫಿಲಿಯಾ ರೋಗವನ್ನ ಹೊತ್ತು ಬಂದಿರುತ್ತೆ. ಹೌದು. ಇದು ಗೊತ್ತಾಗೋದು ಯಾವಾಗ? ಸೊ ಎಸ್ಪೆಷಲಿ ಈಗ ಹುಟ್ಟುತ್ತಾನೆ ಪ್ರೆಸೆಂಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಡಿಫಿಕಲ್ಟ್ ಲೇಬರ್ ಡೆಲಿವರಿ ಡಿಫಿಕಲ್ಟ್ ಆಗಿ, ಅಥವಾ ಕೆಲವೊಂದ್ ಸರ್ತಿ ಇನ್ಸ್ಟ್ರೂಮೆಂಟ್ ಮೂಲಕ ಮಕ್ಕಳನ್ನ ಡೆಲಿವರಿ ಮಾಡ್ಬೇಕಾಗತ್ತೆ. ಸೊ ಫೋರ್ಸೆಪ್ಸ್ ಮೂಲಕ ಡೆಲಿವರಿನೋ ಅಥವಾ ವ್ಯಾಕ್ಯೂಮ್ ಮೂಲಕ ಡೆಲಿವರಿ ಮಾಡಿದಾಗ ಈ ಮಕ್ಕಳಲ್ಲಿ ಮೆದುಳಲ್ಲಿ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಇದು ಆ ತರ ಇನ್ಸ್ಟ್ರೂಮೆಂಟ್ ಡೆಲಿವರಿ ಅಥವಾ ಡಿಫಿಕಲ್ಟ್ ಬರ್ತಿಂಗ್ ಆದಾಗ ಆಗ್ಲೇನೆ ಪ್ರೆಸೆಂಟ್ ಆಗ್ಬೋದು. ಅದು ಇಲ್ಲದೆ ಇದ್ರೆ ನೆಕ್ಸ್ಟ್ ಯಾವಾಗ ಪ್ರೆಸೆಂಟ್ ಆಗುತ್ತೆ? ಮಕ್ಕಳು ಈಗ 9 ತಿಂಗಳು ಅಥವಾ 7-8 ತಿಂಗಳಲ್ಲಿ ಅಂಬೆಗಾಲಿಡಕ್ ಶುರು ಆಗತ್ತೆ. ಆಗ ಮಕ್ಕಳ ಮೊಣಕಾಲ ಅಥವಾ ನೀ ಮೇಲೆ ಪ್ರೆಷರ್ ಯಾವಾಗ ಬೀಳತ್ತೆ, ಸೊ ಆಗ ನೀ ಅಂತಂದ್ರೆ ಜಾಯಿಂಟ್ ಗಳಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಒಂದು ಸಿಂಪ್ಟಮ್. ಅಂದ್ರೆ ಬ್ಲೀಡಿಂಗ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಆ ಜಾಯಿಂಟ್ ಊತ ಬಂದಿರೋದು, ಅಥವಾ ಚಿಕ್ಕ ಮಕ್ಕಳು ತುಂಬಾ ಅಳ್ತಾರೆ, ಪೇನ್ಗೆ ತುಂಬಾ ಇರಿಟೇಬಲ್ ಆಗಿರ್ಬೋದು. ಸೊ ಇದು ಒಂದು ಕೆಲವೊಂದು ಲಕ್ಷಣಗಳು. ಇದಕ್ಕಿಂತ ಮುಂಚೆ ವ್ಯಾಕ್ಸಿನೇಷನ್ ಆಗುತ್ತೆ ಮಕ್ಕಳಿಗೆ. 1.5, 2.5, 3 ತಿಂಗಳಲ್ಲಿ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ. ಅದು ಡೀಪ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಡ್ತೀವಿ, ಅಂದ್ರೆ ಮಸಲ್ ಒಳಗಡೆ ಕೊಡ್ತೀವಿ. ಆ ಸಂದರ್ಭದಲ್ಲೂ ಸಹ ಮಕ್ಕಳಿಗೆ ಅಲ್ಲಿಂದ ಇಂಜೆಕ್ಷನ್ ಆದ ನಂತರ, ಇಂಜೆಕ್ಷನ್ ಕೊಟ್ಟಾದ ನಂತರ ಅಲ್ಲಿಂದ ತುಂಬಾ ಹೊತ್ತು ಬ್ಲೀಡಿಂಗ್ ಆಗಬಹುದು, ಅಥವಾ ಇಂಜೆಕ್ಷನ್ ಆದ ನಂತರ ಒಳಗಡೆನೆ ರಕ್ತ ಹೆಪ್ಪುಗಟ್ಟಬಹುದು. ಅದಕ್ಕೆ ಅಲ್ಲಿ ಇಂಜೆಕ್ಷನ್ ಆಪ್ಸಸ್ ಅಥವಾ ಅಲ್ಲಿ
ಹೆಮಟೋಮಾ ಅಂತ ಹೇಳ್ತೀವಿ, ಅಲ್ಲಿ ಸಹ ಫಾರ್ಮ್ ಆಗ್ಬೋದು. ಸೊ ಇದು ಇನಿಷಿಯಲ್ ಡೇಸ್ ಅಲ್ಲಿ ಈ ತರ ಪ್ರೆಸೆಂಟ್ ಆಗುತ್ತೆ. ಹೇಗೆ ಮಗು ಬೆಳೀತಾ ನೆಕ್ಸ್ಟ್ ಇನ್ಯಾವುದು ಬಿದ್ದಾಗ ಅಲ್ಲಿಂದ ತುಂಬಾ ಹೊತ್ತು ರಕ್ತಸ್ರಾವ ಆಗೋದು, ಅಥವಾ ಎಲ್ಲಾದ್ರೂ ಮೈನರ್ ಕಟ್ ಏನೋ ಇಂಜುರಿ ಆದಾಗ ಅಲ್ಲಿಂದ ಸಹ ತುಂಬಾ ಹೊತ್ತು ಬ್ಲೀಡಿಂಗ್ ಆಗ್ಬೋದು. ನೆಕ್ಸ್ಟ್ ಏಜ್ ಗ್ರೂಪ್ ಮಗು ಈಗ 6-7 ವರ್ಷದಲ್ಲಿ ಮಕ್ಕಳ ಹಲ್ಲು ಬೀಳಕ್ ಶುರುವಾಗುತ್ತೆ. ಸೊ ಆಗ ಹಲ್ಲು ಅಲ್ಲಾಡುವಾಗ ಅಥವಾ ಹಲ್ಲು ಬಿದ್ದ ನಂತರ ತುಂಬಾ ಹೊತ್ತು ಬ್ಲೀಡಿಂಗ್ ಆಗೋದು. ಸೊ ಎಲ್ರಿಗೂ 1-2 ನಿಮಿಷದಲ್ಲಿ ಬ್ಲಡ್ ಕ್ಲಾಟ್ ಬಿಡುತ್ತೆ. ಇವ್ರಿಗೆ ಆ ಬ್ಲೀಡಿಂಗ್ 1 ದಿನ 2 ದಿನ ವರ್ಗೂ ಕಂಟಿನ್ಯೂ ಆಗುತ್ತೆ. ಸೊ ಅದು ನೆಕ್ಸ್ಟ್ ಅಂದ್ರೆ 1 ದಿನ 2 ದಿನ ಅಷ್ಟೆಲ್ಲ ಬ್ಲೀಡಿಂಗ್ ಆದ್ರೆ ಆ ಮಗುವಿನ ಜೀವಕ್ಕೆ ಅಪಾಯ ಆಗೋಗುತ್ತೆ. ಹೌದು ಖಂಡಿತ ಹೀಗೆ ಆಗುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಬ್ಲೀಡಿಂಗ್ ಅಂದ್ರೆ ಟೊರೆನ್ಷಿಯಲ್ ಬ್ಲೀಡಿಂಗ್ ಅಲ್ಲ, ಊಸಿಂಗ್ ಅಂತ ಹೇಳ್ತೀವಿ. ಸ್ಮಾಲ್ ಊಸಿಂಗ್ ಅಂದ್ರೆ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸ್ಮಾಲ್ ಅಮೌಂಟ್ಸ್ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಇಮಿಡಿಯೇಟ್ಲಿ ಈಗ ಒಂದು ಅಲ್ಲಿ ಹಲ್ ಬಿದ್ದ ತಕ್ಷಣ ರಕ್ತಸ್ರಾವ ಮೈನರ್ ಊಸಿಂಗ್ ಆಗ್ತಾ ಇರುತ್ತೆ. ಅಥವಾ ಆದ್ರೆ ಈ ಸಂದರ್ಭದಲ್ಲಿ ಏನಾದ್ರು ಯಾವ್ದೋ ಮಗುಗೆ ಗೊತ್ತಿಲ್ಲದೆ ಸರ್ಜಿಕಲ್ ಪ್ರೊಸೀಜರ್ ಯಾವ್ದಾದ್ರು ಮಾಡಿದ್ರೆ ಸೊ ಆ ಟೈಮ್ ಅಲ್ಲಿ ಸಹ ತುಂಬಾ ಹೊತ್ತು ಬ್ಲೀಡಿಂಗ್ ಆಗುತ್ತೆ. ಎಸ್ಪೆಷಲಿ ಕೆಲವೊಂದು ಕಮ್ಯುನಿಟೀಸ್ ಅಲ್ಲಿ ಸರ್ಕಮ್ಸಿಷನ್ ಅಂತ ಮಾಡ್ತಾರೆ ಗಂಡ್ ಮಕ್ಕಳಲ್ಲಿ. ಸೊ ಆ ಸಂದರ್ಭದಲ್ಲೂ ಸಹ ಬ್ಲೀಡಿಂಗ್ ಬೇಗ ಸ್ಟಾಪ್ ಆಗೋದಿಲ್ಲ. ಅಂಡ್ ದೆನ್ ಚಿಕ್ಕ ಮಕ್ಕಳಲ್ಲಿ ಈಗ ಟಾನ್ಸಿಲೈಟಿಸ್, ಅಡಿನಾಯ್ಡಿಟಿಸ್ ಅದೆಲ್ಲ ಕಾಮನ್. ಸೊ ಈ ಸರ್ಜರಿಗಳಾದ ನಂತರ ಸಹ ತುಂಬಾ ಪ್ರೊಲಾಂಗ್ ಬ್ಲೀಡಿಂಗ್ ಆಗುತ್ತೆ. ಕೆಲವೊಂದ್ ಸರ್ತಿ ನೀವು ಹೇಳ್ದಂಗೆ ಜೀವಕ್ಕೆ ಅಪಾಯ ಆಗುವಂತ ಬ್ಲೀಡಿಂಗ್ ಸಹ ಆಗ್ಬೋದು. ಹೇಗೆ ಕಂಡುಹಿಡಿಯೋದು ಇದನ್ನ? ಯಾಕೆಂದ್ರೆ ಹೊರಗೆ ಬ್ಲೀಡಿಂಗ್ ಆದ್ರೆ ಕಂಡುಹಿಡಿಬಹುದು, ನಮಗೆ ಗೊತ್ತಾಗತ್ತೆ. ಅದ್ ನಿಲ್ತಾ ಇಲ್ಲ ಅಂತ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಏನೋ ಸಮಸ್ಯೆ ಇದೆ ಅಂತ. ಹೊರಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ, ಮಗು ಸುಮ್ನೆ ಅಳ್ತಾ ಇದೆ, ಯಾವುದೋ ಒಂದು ಆ ಮೊಣಕೈ ನೋವ್ತಾ ಇರುತ್ತೋ ಅಥವಾ ಮಂಡಿ ನೋವ್ತಾ ಇರುತ್ತೋ, ಅದು ಸುಮ್ನೆ ಅಳ್ತಿರುತ್ತೆ. ನಾವೇನ್ ಅನ್ಕೊಳ್ತೀವಿ, ಹಶ್ವೋ ಅಥವಾ ಬೇರೆ ಏನೋ ಹೊಟ್ಟೆ ನೋವೋ ಕಿವಿ ನೋವೋ ಏನೋ ಆಗಿದೆ ಅಂತ ಅನ್ಕೊಳ್ತೀವಿ. ಹೇಗೆ ಕಂಡುಹಿಡಿಯೋದು ಇದನ್ನ? ಸೊ ನೋಡಿ, ಬೆಸ್ಟ್ ಈ ತರ ಸಿಚುವೇಶನ್ಸ್ ಅಲ್ಲಿ ಬೆಸ್ಟ್ ಸೊಲ್ಯೂಷನ್ ಏನು ಅಂದ್ರೆ, ಯಾವ ಸಂದರ್ಭದಲ್ಲಾದ್ರೂ ಪೇರೆಂಟ್ಸ್ಗೆ ಈ ತರ ಸಿಚುವೇಶನ್ ಫೇಸ್ ಮಾಡಿದ್ರೆ, ಮಗು ಆಯ್ತು ರಿಲೆಂಟ್ಲೆಸ್ ಆಗಿ ಅಳ್ತಾ ಇದೆ, ತುಂಬಾ ಇರಿಟೇಬಲ್ ಆಗಿದೆ ಅಂತಂದ್ರೆ ಅವರು ಮಕ್ಕಳ ವೈದ್ಯರ ಹತ್ರ ಕರ್ಕೊಂಡು ಹೋಗೋದು. ಆಗ ಮಕ್ಕಳ ವೈದ್ಯರು ಅವ್ರಿಗೆ ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ. ಈಗ ಮೋಸ್ಟ್ ಕಾಮನ್ ಸೈಟ್ಸ್ ಕೆಲವೊಂದು ಜಾಗಗಳಲ್ಲಿ ಈ ಮಕ್ಕಳಲ್ಲಿ ಕಾಮನ್ ಬ್ಲೀಡಿಂಗ್ ಸೈಟ್ಸ್ ಇರುತ್ತೆ. ಈಗ ಹಿಮೋಫಿಲಿಯಾದಲ್ಲಿ ಇದು ಗಂಟುಗಳು ಅಂತ ಏನ್ ಹೇಳ್ತೀವಿ, ಜಾಯಿಂಟ್ಸ್ ಅಂತ ಹೇಳ್ತೀವಿ. ಈಗ ಮೊಣಕಾಲ್ಗಳಲ್ಲಿ ಅಥವಾ ಎಲ್ಬೋಸ್ ಅಲ್ಲಿ ಅಥವಾ ಆಂಕಲ್ ಅಲ್ಲಿ ಇವೆಲ್ಲ ಕಾಮನ್ ಸೈಟ್ಸ್ ಆಫ್ ಬ್ಲೀಡಿಂಗ್. ಅದು ನೋಡಿ ಅಥವಾ ಈ ಮಕ್ಕಳಲ್ಲಿ ಕೆಲವೊಂದ್ ಸರ್ತಿ ಏನಾಗುತ್ತೆ, ಮೈನರ್ ಇಂಜುರೀಸ್ ಅಂದ್ರೆ ಪೆಟ್ಟು ತಗಲ್ದಾಗ ನೀಲಿ ಬಣ್ಣದ್ದು ಪ್ಯಾಚಸ್ ಬರುತ್ತೆ. ಸೊ ಈ ತರ ಏನಾದ್ರು ಬಂದ್ರೆ ಕೆಲವೊಂದ್ ಸರ್ತಿ ಜನರಲ್ ಆಗಿ ಪೇರೆಂಟ್ಸ್ ಅದನ್ನ ಎಲ್ಲೋ ಮಗು ತೆಗೆದುಕೊಂಡಿರ್ಬೇಕು, ಆತರ ಎಲ್ಲೋ ಬಿದ್ದಿರ್ಬೇಕು ಆಗಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಪದೇ ಪದೇ ಈ ತರ ಬರ್ತಾ ಇರೋದು ಅಥವಾ ಏನು ಪೆಟ್ ಆಗ್ದೇನೆ ಈ ತರ ಪ್ಯಾಚಸ್ ಬರೋದು ಹಾಗೂ ಈ ಸಂಧಿಗಳು ಜಾಯಿಂಟ್ ಊತ ಬರೋದು, ಈ ತರ ಸಿಚುವೇಶನ್ ಇದ್ರೆ, ಎಸ್ಪೆಷಲಿ ವೆನ್ ದೇರ್ ಇಸ್ ಹಿಸ್ಟ್ರಿ ಆಫ್ ಬ್ಲೀಡಿಂಗ್ ಡಿಸಾರ್ಡರ್ ಇನ್ ಮೆಟರ್ನಲ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಮೆಟರ್ನಲ್ ಅಂಕಲ್ ಅಲ್ಲೋ ಅಥವಾ ಯಾರಲ್ಲೋ ಈ ತರ ಬ್ಲೀಡಿಂಗ್ ಹಿಸ್ಟ್ರಿ ಇದ್ರೆ ಆಗ ನಾವು ಇದನ್ನ ಸಸ್ಪೆಕ್ಟ್ ಮಾಡಿಬಿಟ್ಟು ಬ್ಲಡ್ ಟೆಸ್ಟ್ಗೆ ಅಡ್ವೈಸ್ ಮಾಡ್ತೀವಿ. ಬರೀ ಬ್ಲಡ್ ಟೆಸ್ಟ್ ಇಂದಾನೇ ಗೊತ್ತಾಗತ್ತಾ ಇದು ಅಥವಾ ಬೇರೆ ಯಾವ್ದಾದ್ರು ಟೆಸ್ಟ್ಗಳನ್ನ ಮಾಡ್ತೀರಾ? ಇಲ್ಲ, ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಮೇಡಮ್. ಇದು ಸಿಂಪಲ್ ಆಗಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ ಮೊದಲು. ಸೊ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ನಮಗೆ ಡೌಟ್ ಬರುತ್ತೆ. ಸೊ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಮಾಡ್ತೀವಿ. ಅದಾದ ನಂತರ ಇನ್ನೊಂದು PTA-PTT ಅಂತ ಟೆಸ್ಟ್ ಮಾಡ್ತೀವಿ. ಅಂದ್ರೆ ರಕ್ತ ಹೆಪ್ಪುಗಟ್ಟೋದ್ರಲ್ಲಿ ಏನಾದ್ರೂ ಡಿಲೇ ಇದೆಯಾ ಅಂತ ಗೊತ್ತಾಗುತ್ತೆ ಇವೆರಡು ಟೆಸ್ಟ್ಗಳಲ್ಲಿ, PTA-PTT ಅಲ್ಲಿ. ನಮ್ಗೆ ಏನೇ ಡೌಟ್ ಬಂದ್ರು ಆಗ ನಾವು ಪರ್ಟಿಕ್ಯುಲರ್ ಯಾವ ಹೆಪ್ಪುಗಟ್ಟೋ ಅಂಶ ಕೊರತೆ ಇದೆ ಅಂತ ನೋಡೋದಕ್ಕೆ ಆ ಪರ್ಟಿಕ್ಯುಲರ್ ಟೆಸ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹಿಮೋಫಿಲಿಯಾ A ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ರೆ ಫ್ಯಾಕ್ಟರ್ 8 ಅಸೆ ಮಾಡ್ತಾರೆ. ಸೊ ಅಂದ್ರೆ ಫ್ಯಾಕ್ಟರ್ 8 ನಮ್ಮ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡ್ಕೊಳ್ಳೋಕೆ ತುಂಬಾ ಇಂಪಾರ್ಟೆಂಟ್. ಇದು ಫ್ಯಾಕ್ಟರ್ 8 ಅಂಶ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಯಾಕೆ ಅಂದ್ರೆ ಈ ಫ್ಯಾಕ್ಟರ್ 8 ಅಂಶ ನಮ್ಮ ದೇಹದಲ್ಲಿ ಎಷ್ಟಿದೆ ಅದನ್ನ ನೋಡ್ಕೊಂಡೆ ನಮ್ದು ಸಿಂಪ್ಟಮ್ಸ್ ಡಿಸೈಡ್ ಆಗುತ್ತೆ. ಸೊ ಇಫ್ ದ ಫ್ಯಾಕ್ಟರ್ 8 ಲೆವೆಲ್ ಇಸ್ ಲೆಸ್ ದ್ಯಾನ್ 1% ಅಂತ ಇದ್ರೆ ಅವ್ರಿಗೆ ಸಿವಿಯರ್ ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಸೊ 1 to 5% ಇದ್ರೆ ಅದು ಮಾಡರೇಟ್ ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಸೊ ಈಗ 5 to 50% ಇದ್ರೆ ಅದು ಮೈಲ್ಡ್ ಅಂತ ಹೇಳ್ತೀವಿ. ಸೊ ಈಗ ಸಿವಿಯರ್ ಹಿಮೋಫಿಲಿಯಾದವ್ರಿಗೆ ಏನು ಪೆಟ್ಟು ತಗಲ್ದೇನೆ ಜಾಯಿಂಟ್ಸ್ ಅಲ್ಲಿ ಬ್ಲೀಡಿಂಗ್ ಆಗೋ ಸಿಂಪ್ಟಮ್ಸ್ ಜಾಸ್ತಿ, ಸಾಧ್ಯತೆ ಜಾಸ್ತಿ. ಈಗ ಮಾಡರೇಟ್ ಹಿಮೋಫಿಲಿಯಾ ಮಕ್ಕಳದು ತುಂಬಾ ಕಷ್ಟದ ಸಿಚುವೇಶನ್. ಯಾಕಂದ್ರೆ ಅವರಿಗೆ ಅಷ್ಟು ಸಾಮಾನ್ಯವಾಗಿ ಬ್ಲೀಡಿಂಗ್ ಆಗ್ತಾ ಇರಲ್ಲ. ಆದ್ರೆ ಇವ್ರಿಗೆ ಎಸ್ಪೆಷಲಿ ಈಗ ಸರ್ಜಿಕಲ್ ಯಾವ್ದಾದ್ರು ಅವ್ರಿಗೆ ಓಕೆ ಇದಾರೆ ಅಂತ ಹೇಳ್ಬಿಟ್ಟು ಸರ್ಜರಿ ಏನಾದ್ರು ತಗೊಂಡ್ರೆ ಮತ್ತೆ ಯಾವ್ದೋ ಪ್ರೊಸೀಜರ್ ಮಾಡಿದಾಗ ಅವ್ರಿಗೆ ತುಂಬಾ ಪ್ರೊಲಾಂಗ್ ಬ್ಲೀಡಿಂಗ್ ಆಗುತ್ತೆ. ಈ ಮಾಡರೇಟ್ ಮತ್ತು ಮೈಲ್ಡ್ ವೆರೈಟೀಸ್ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಬ್ಲೀಡಿಂಗ್ ಆಗೋದಿಲ್ಲ. ಆದ್ರೆ ಏನಾದ್ರೂ ಇಂಜುರಿ ಆದ್ರೆ, ಸರ್ಜಿಕಲ್ ಪ್ರೊಸೀಜರ್ ಆದ್ರೆ ಆಗ ಬ್ಲೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ. ಮತ್ತೆ ಇವಾಗ ನೀವು ನಮಗೆ ಗೊತ್ತಾಗೋದು ಹೇಗೆ ಅಂತ ಅಂದ್ರೆ, ಏನೋ ಬ್ಲೂ ಪ್ಯಾಚಸ್ ಇರೋ ಅಂಥದ್ದು ಅಥವಾ ಬ್ಲೀಡಿಂಗ್ ಹೆಚ್ಚಾಗೋದು ನಿಲ್ದೇ ಇರೋದು ಆ ಥರದ್ದೇನೋ ಆದ್ರೆ ಇಂಟರ್ನಲ್ ಬ್ಲೀಡಿಂಗ್ ಆದ್ರೆ ನಮಗೆ ಗೊತ್ತಾಗೋದೇ ಇಲ್ಲ. ಆಗ ಏನು ಲಕ್ಷಣಗಳಿರುತ್ತೆ ಅಥವಾ ಅದು ನಮಗೆ ಹೇಗೆ ಗೊತ್ತಾಗೋದು? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಮೇಡಮ್ ಇದು. ಒಂದು, ಇವಾಗ ಹೇಳಿದ್ವಿ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಆದ್ರೆ ಜಾಯಿಂಟ್ ಊತ ಬರುತ್ತೆ. ಆ ಮಗು ಆ ಪರ್ಟಿಕ್ಯುಲರ್ ಜಾಯಿಂಟ್ ನ ಯೂಸ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊಣಕಾಲಲ್ಲಿ ಅಥವಾ ರೈಟ್ ನೀ ಅಲ್ಲಿ ಬ್ಲೀಡಿಂಗ್ ಆದ್ರೆ ಮಗು ಕುಂಟುತ್ತೆ ಹಾಗೂ ಆ ಜಾಯಿಂಟ್ ಅಲ್ಲಿ
ನಾವು ಸ್ವೆಲ್ಲಿಂಗ್ ಕಾಣ್ಬೋದು, ಕೆಲವೊಂದ್ಸರಿ ರೆಡ್ನೆಸ್ ಇರುತ್ತೆ, ಅದನ್ನ ಮೂವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ತುಂಬಾ ಸಿವಿಯರ್ ಪೇನ್ ಇರುತ್ತೆ. ಅದ್ರ ಮೂಲಕ ನಾವು ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇನ್ನು ಕೆಲವೊಂದು ನೋಡಿ, ಈಗ ಮೆದುಳಲ್ಲೂ ಸಹ ಬ್ಲೀಡಿಂಗ್ ಆಗ್ಬೋದು ಈ ಮಕ್ಕಳಲ್ಲಿ. ಸೊ ಮೆದುಳಲ್ಲಿ ಬ್ಲೀಡಿಂಗ್ ಆಗಿರ್ತಕ್ಕಂಥ ಮಕ್ಕಳು ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಆ ಮಕ್ಕಳಲ್ಲಿ ಒಂದು ಬಿದ್ದಿರ್ಬೋದು, ಕೆಲವೊಂದ್ ಸರ್ತಿ ಏನಾದ್ರೂ ಪೆಟ್ಟು ತಗಲ್ಸ್ಕೊಂಡಿರ್ತಕ್ಕಂಥ ಸಿಚುವೇಶನ್ ಇರ್ಬೋದು, ಇಲ್ಲದೆ ಇದ್ರು ಮಕ್ಕಳಿಗೆ ಹೆಡ್ಏಕ್ ಬರುತ್ತೆ, ವಾಮಿಟಿಂಗ್ ಆಗುತ್ತೆ, ಅಥವಾ ಎಚ್ಚರ ತಪ್ಪೋದು, ಅಥವಾ ಫಿಟ್ಸ್ ಬರೋದು. ಯಾವುದೇ ಮಗು, ಎಸ್ಪೆಷಲಿ ಹಿಮೋಫೀಲಿಯಾ ಮಗು ಹೆಡ್ಏಕ್ ಅಂತ ಕಂಪ್ಲೇಂಟ್ ಮಾಡಿದ ತಕ್ಷಣನೇ ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಬರ್ಕೊಟ್ಬಿಡ್ತೀವಿ. ಇನ್ವೆಸ್ಟಿಗೇಷನ್ ಮಾಡ್ಸೋಕ್ಕಿಂತ ಮುಂಚೆನೆ ಆ ಮಗುಗೆ ನಾವು ಒಂದು ಡೋಸ್ ಕೊಟ್ಬಿಟ್ಟಿರ್ತೀವಿ. ಸೊ ಆ ಥರ ನಮ್ದು ಪ್ರೋಟೋಕಾಲ್ ಇರೋದು. ಯಾವುದೇ ಮಗು, ಇವಾಗ ನಂಗೆ ತಲೆನೋವು ಅಂತ ಬಂದಿದೆ ಅಂಡ್ ಐ ಆಮ್ ಸಸ್ಪೆಕ್ಟಿಂಗ್ ದ ಚೈಲ್ಡ್ ಮೈಟ್ ಹ್ಯಾವ್ ಇಂಟ್ರಾಕ್ರೇನಿಯಲ್ ಬ್ಲೀಡ್, ಅಂದ್ರೆ ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗಿದೆ ಅಂತ ನಂಗೆ ಡೌಟ್ ಇದ್ರೆ, ಮೊದಲು ಮಗುಗೆ ಅದು ಇಂಜೆಕ್ಷನ್, ಯಾವ ಅಂಶ ಕಡಿಮೆ ಇದೆ ಅದು ಇಂಜೆಕ್ಷನ್ ಕೊಟ್ಟು ನಂತರನೇ ಮಗುಗೆ ಸ್ಕ್ಯಾನಿಂಗ್ ಮಾಡಿಸಿ ನೋಡ್ತೀವಿ, ಏನಾದರೂ ಮಗು ಮೆದುಳಲ್ಲಿ ಬ್ಲೀಡಿಂಗ್ ಆಗಿದೆಯಾ ಹೇಗೆ ಅಂತ ಚೆಕ್ ಮಾಡೋದಕ್ಕೆ. ಸೊ ಅದು ಒಂದು ಸೈಟ್ ಆಯ್ತು. ಈಗ ಬ್ರೈನ್. ಇನ್ನೊಂದು ಅದರ್ ಎಕ್ಸಾಂಪಲ್ ಏನಂತಂದ್ರೆ, ಅದರ್ ಸೈಟ್ ಅಂದ್ರೆ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಆಗುತ್ತೆ. ಎಲ್ಲೋ ಪೆಟ್ ತಗಲ್ಸ್ಕೊಂಡಿರ್ತಾರೆ ಮಕ್ಕಳು. ಸೊ ಆಗ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಆದಾಗ ದಟ್ ಕ್ಯಾನ್ ಕಾಸ್ ಸಿವಿಯರ್ ಬ್ಲೀಡಿಂಗ್ ಆಗ್ಬಿಡುತ್ತೆ, ತುಂಬಾನೇ ರಕ್ತಸ್ರಾವ ಆಗ್ಬಿಟ್ಟು ಆ ಮಕ್ಕಳು ಸಿವಿಯರ್ ಅನಿಮಿಯಾ ಅಥವಾ ಶಾಕ್ ಅಲ್ಲಿ ನಮಗೆ ಪ್ರೆಸೆಂಟ್ ಆಗ್ತಾರೆ. ಆಗ ನಾವು ಸಡನ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಹೌದು ಹೌದು. ಮತ್ತೆ ಇನ್ ಏನೇನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಈ ಮಕ್ಕಳಿಗೆ? ಕಾಂಪ್ಲಿಕೇಶನ್ಸ್ ಅಂದ್ರೆ, ಈಗ ನೋಡಿ, ಒಂದು ರಕ್ತಹೀನತೆ ಉಂಟಾಗುತ್ತೆ ಈ ಮಕ್ಕಳಲ್ಲಿ. ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಇಸ್ ಅನಿಮಿಯಾ. ಪದೇ ಪದೇ ಬ್ಲೀಡಿಂಗ್ ಆಗೋದ್ರಿಂದ ಅನಿಮಿಯಾ ಆಗುತ್ತೆ, ರಕ್ತಹೀನತೆ ಆಗುತ್ತೆ. ಸೊ ಇದು ಒಂದು. ಸೊ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ, ರಕ್ತಹೀನತೆ ಅಂದ್ರೆ ಕಬ್ಬಿಣಾಂಶ ಅಥವಾ ಕೊರತೆ ಆಗುತ್ತೆ ಈ ಮಕ್ಕಳಿಗೆ. ಸೊ ಐರನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಫಿಸಿಕಲಿ ಅಂಡ್ ಮೆಂಟಲಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಪದೇ ಪದೇ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಆಗೋದ್ರಿಂದ ಆ ಜಾಯಿಂಟ್ ಡ್ಯಾಮೇಜ್ ಆಗುತ್ತೆ. ಆ ಜಾಯಿಂಟ್ ಡ್ಯಾಮೇಜ್ ಆಗಿ ಮೊದಲು ಇನಿಷಿಯಲ್ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ರಕ್ತನ ಹೀರ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಪದೇ ಪದೇ ಬ್ಲೀಡಿಂಗ್ ಆಗೋದ್ರಿಂದ ಅಲ್ಲಿ ನಮ್ದು ಸೈನೋವಿಯಂ ಅಂತ ಜಾಯಿಂಟ್ ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲವೊಂದು ಲೇಯರ್ಸ್ ಡ್ಯಾಮೇಜ್ ಆಗ್ಬಿಟ್ಟು ಪರ್ಮನೆಂಟ್ ಡಿಸಬಿಲಿಟಿ ಆಗ್ಬಿಟ್ಟು, ಅಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅದು ಆಗೋ ಸಾಧ್ಯತೆ ಇರುತ್ತೆ ಈ ಮಕ್ಕಳಲ್ಲಿ. ಅವ್ರಿಗೆ ನೋಡಿ, ಈಗ ಡೆಂಟಲ್ ಹಲ್ಲಿಂದ ಪದೇ ಪದೇ ಬ್ಲೀಡಿಂಗ್ ಆಗಿರೋದ್ರಿಂದ ಅವ್ರದ್ದು ಓರಲ್ ಹೈಜೀನ್ ಅಷ್ಟು ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಹಲ್ಲುಜ್ಜಿದ್ರೂ ಸಹ ಬ್ಲೀಡಿಂಗ್ ಆಗುತ್ತೆ ಗಮ್ಸ್ಗಳಿಂದ. ಸೊ ಆಗ ಡೆಂಟಲ್ ಕೇರೀಸ್ ಆಗುತ್ತೆ, ಅಥವಾ ನಮ್ದಿಲ್ಲಿ ಜಿಂಜೈವಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದು ಆಗುತ್ತೆ. ಸೊ ಡೆಂಟಲ್ ಕೇರ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದೀಸ್ ಚಿಲ್ಡ್ರನ್. ಇತ್ತೀಚಿನ ದಿನಗಳಲ್ಲಿ ಫ್ಯಾಕ್ಟರ್ ಏನಂತ ಹೇಳ್ತೀವಿ, ಪರ್ಟಿಕ್ಯುಲರ್ ಯಾವುದು ರಕ್ತ ಹೆಪ್ಪುಗಟ್ಟುವ ಅಂಶ ಅವೈಲಬಲ್ ಇದೆ. ಸೊ ಮೊದಲು ನಮ್ಗೆ ಇದು ಸ್ಪೆಸಿಫಿಕ್ ಫ್ಯಾಕ್ಟರ್ ಥೆರಪಿ ಅವೈಲಬಲ್ ಇರಲಿಲ್ಲ. ಆಗ ನಾವು ಈ ಮಕ್ಕಳನ್ನ ಟ್ರೀಟ್ ಮಾಡೋದಕ್ಕೆ ಪ್ಲಾಸ್ಮಾ ಕೊಡ್ತಾ ಇದ್ವಿ, ಕ್ರಯೋಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ, FFP ಅಂತ ಹೇಳ್ತೀವಿ, ಅದು ಕೊಡ್ತಾ ಇದ್ವಿ. ಅದ್ರ ಮೂಲಕ ಈ ಮಕ್ಕಳಲ್ಲಿ ಹೆಪಟೈಟಿಸ್ ಇನ್ಫೆಕ್ಷನ್, ಹೆಪಟೈಟಿಸ್ B, ಹೆಪಟೈಟಿಸ್ C ಅಥವಾ HIV ಇನ್ಫೆಕ್ಷನ್ ಕೊಟ್ಟ ಹಾಗೆ. ಅಂದ್ರೆ ಈಗೆಲ್ಲ ಸ್ಕ್ರೀನಿಂಗ್ ಮಾಡೇ ನಾವು ಬ್ಲಡ್ ಹಾಕೋದ್ರಿಂದ ಅಥವಾ ಅದೇನು ಫ್ಯಾಕ್ಟರ್ ಹಾಕೋದ್ರಿಂದ ಇದೊಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಳ್ತೀವಿ. ಹೌದು, ಖಂಡಿತ. ಇವಾಗ ನಾವು ಫ್ಯಾಕ್ಟರ್ ಥೆರಪಿ ಬಂದಿರೋದ್ರಿಂದ ನಾವು ವಿ ಡೋಂಟ್ ಯೂಸ್ ಬ್ಲಡ್ ಪ್ರಾಡಕ್ಟ್ಸ್ ದಟ್ ಆಫನ್. ಸೊ ಮೊದಲು ಬ್ಲಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಅದು ಇನ್ಫೆಕ್ಷನ್ ಟ್ರಾನ್ಸ್ಮಿಷನ್ ರೇಟ್ಸ್ ತುಂಬಾ ಜಾಸ್ತಿ ಇತ್ತು. ನಾವು ಈ ಮಕ್ಕಳಿಗೆ ರೆಗ್ಯುಲರ್ ಆಗಿ ಸ್ಕ್ರೀನ್ ಮಾಡ್ತೀವಿ, ಈಗ HIV ಬಂದಿದೆಯಾ ಅಥವಾ ಹೆಪಟೈಟಿಸ್ B ಇದೆಯಾ ಅಂತ. ಆಗ ನೋಡಿ, ನಾನು ಫೆಲೋಶಿಪ್ ಅಥವಾ ಇದು PG ಮಾಡುವಾಗ ಅವಾಗಿನ ಮಕ್ಕಳು, ಅವಾಗ ನಾವು ಬ್ಲಡ್ ಪ್ರಾಡಕ್ಟ್ಸ್ ಕೊಡ್ತಾ ಇದ್ವಿ, ಆಗಿನ ಮಕ್ಕಳು ಎಷ್ಟೊಂದು ಜನಕ್ಕೆ ಹೆಪಟೈಟಿಸ್ B ಇದೆ. ಸೊ ಈಗ ಅವರು ಆಸ್ ಅಡಲ್ಟ್ಸ್ ಅವರಿಗೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್, ಇವಾಗ ಹೆಪಟೈಟಿಸ್ B ಇನ್ಫೆಕ್ಷನ್ ಆಗಿ ಲಿವರ್ ಸಿರೋಸಿಸ್ ಆಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಎಲ್ಲ ಬಂದಿದೆ ಈಗ. ಸೊ ಅಂದ್ರೆ ಅಷ್ಟರ ಮಟ್ಟಿಗೆ ಟ್ರೀಟ್ಮೆಂಟ್ ಸಹ ಸಾಧ್ಯ ಇದೆ, ಅಂದ್ರೆ ಇನ್ಫೆಕ್ಷನ್ ಸಹ ಆ ತರ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಈಗ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿ ಇರೋದ್ರಿಂದ ಅದರ ಚಾನ್ಸಸ್ ಕಮ್ಮಿ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ, ಈ ಇಂಜೆಕ್ಷನ್ಸ್ ಕೊಡೋದ್ರಿಂದ, ಪದೇ ಪದೇ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಕೊಡೋದ್ರಿಂದ ಈ ಮಕ್ಕಳಲ್ಲಿ ಇನ್ಹಿಬಿಟರ್ಸ್ ಅಂತ ಡೆವಲಪ್ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಇನ್ಹಿಬಿಟರ್ಸ್ ಡೆವಲಪ್ ಆಗುತ್ತೆ ಅಂದ್ರೆ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ ಈ ಫ್ಯಾಕ್ಟರ್ಗೆ. ಯಾಕಂದ್ರೆ ಇದು ಅವ್ರ ದೇಹದಲ್ಲಿ ಉತ್ಪತ್ತಿ ಆಗದೆ ಇರ್ತಕ್ಕಂಥ ಅಂಶ, ಇದು ನಾವು ಆಚೆಯಿಂದ ಕೊಡ್ತಾ ಇದೀವಿ. ಸೊ ಅದಕ್ಕೆ ಇನ್ಹಿಬಿಟರ್ಸ್ ಅಂದ್ರೆ, ಇದು ಈಗ ಕೊಟ್ಟ ಇಂಜೆಕ್ಷನ್ ದೇಹದಲ್ಲಿ ಇಷ್ಟು ಅವರ್ಸ್ ಕೆಲಸ ಮಾಡ್ಬೇಕಂತ ಇರುತ್ತೆ. ಆದ್ರೆ ಈ ಇನ್ಹಿಬಿಟರ್ಸ್ ಅಥವಾ ಆಂಟಿಬಾಡೀಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಬೇಗನೆ ಖಾಲಿ ಮಾಡ್ಬಿಡುತ್ತೆ, ಅಂದ್ರೆ ಅದನ್ನ ಬೇಗನೆ ಡಿಸಾಲ್ವ್ ಮಾಡ್ಬಿಡುತ್ತೆ. ಸೊ ಆಗ ನಾವು ಕೊಡ್ತಕ್ಕಂಥ ಫ್ಯಾಕ್ಟರ್ ಅಂಶ ಕೆಲಸ ಮಾಡೋದಿಲ್ಲ. ಸೊ ಆದ್ರಿಂದಾನೇ ಎಷ್ಟೊಂದು ಜನ, ಸುಮಾರು ಮಕ್ಕಳು ಏನ್ ಮಾಡ್ತಾರೆ, ಸುಮಾರು ಪೇರೆಂಟ್ಸ್ ಮಕ್ಕಳನ್ನ ಬ್ಲೀಡಿಂಗ್ ಆಗತ್ತೆ, ಅವ್ರು ಇಷ್ಟ ಬಂದಂಗೆ ಮನ್ಸಿಗೆ ಬಂದಾಗ ಕರ್ಕೊಂಡ್ ಬರ್ತಾರೆ, ಅವ್ರ ಇಷ್ಟ ಬಂದಾಗ ಕೊಡ್ಸ್ಕೊಂಡು ಹೋಗ್ತಾರೆ. ನಮ್ದೊಂದು ನಿರ್ದಿಷ್ಟವಾದಂತ ಡೋಸ್ ಇರುತ್ತೆ, ಟೈಮಿಂಗ್ ಇರುತ್ತೆ, ಡ್ಯೂರೇಷನ್. ಒಂದ್ ಇಂಜೆಕ್ಷನ್ ಕೊಟ್ಟ ನಂತರ ಮಗುಗೆ ಸ್ವಲ್ಪ ದೇ ಮೈಟ್ ಫೀಲ್ ಬೆಟರ್, ಅಷ್ಟೇ ಸಾಕಾಗುತ್ತೆ. ಯಾವಾಗ ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಇದು ಸಾಮಾನ್ಯವಾಗಿ ಅದು ಒಂದು ನಿರ್ದಿಷ್ಟ ಅವಧಿ ಮುಗಿಸ್ಬೇಕು, ಅಂದ್ರೆ ಒಂದು ಕೋರ್ಸ್ ಅಂತ ಇರುತ್ತಲ್ಲ, ಅದನ್ನ ಮುಗಿಸ್ಲೇಬೇಕಾಗುತ್ತೆ. ಹೌದು. ಅಂಡ್ ದೆನ್
ಪದೇ ಪದೇ ನಾವು ಇದಕ್ಕೆ ಇನ್ಹಿಬಿಟರ್ಸ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಯಾವುದೋ ಇನ್ಹಿಬಿಟರ್ಸ್ ಇರ್ತಕ್ಕಂಥ ಮಗು ನಾವು ಚೆಕ್ ಮಾಡದೆ ಮಗುಗೆ ಯಾವುದೇ ಸರ್ಜಿಕಲ್ ಪ್ರೊಸೀಜರ್ ಬೇಕಾಯ್ತು ಅಥವಾ ಸಿಂಪಲ್ ಟಾನ್ಸಿಲೆಕ್ಟಮಿ ಅಂತ ಇಟ್ಕೊಳ್ಳಿ, ಮಕ್ಕಳಲ್ಲಿ ಕಾಮನ್ ಅದು. ಆ ಪ್ರೊಸೀಜರ್ ಇನ್ಹಿಬಿಟರ್ಸ್ ಚೆಕ್ ಮಾಡದೆ ನಾವು ಟಾನ್ಸಿಲೆಕ್ಟಮಿಗೆ ಮಗುನ ಪೋಸ್ಟ್ ಮಾಡ್ತಾರೆ, ಅಲ್ಲಿ ಬ್ಲೀಡಿಂಗ್ ಆಗುತ್ತೆ, ನಾನು ಇಂಜೆಕ್ಷನ್ ಕೊಡ್ತೀನಿ, ಅವಾಗ ಕೆಲಸ ಮಾಡೋದಿಲ್ಲ ಅದು. ಯಾಕಂದ್ರೆ ಮಗುಗೆ ಆಲ್ರೆಡಿ ಇನ್ಹಿಬಿಟರ್ಸ್ ಇದೆ, ನಾವು ಕೊಡೋ ಅಂತ ಫ್ಯಾಕ್ಟರ್ ಅಷ್ಟು ಸಾಕಾಗಲ್ಲ. ಅದರಿಂದ ಮಗುಗೆ ಯಾವುದೇ ಸರ್ಜಿಕಲ್ ಪ್ರೊಸೀಜರ್ ಮಗುನ ಸಬ್ಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಇನ್ಹಿಬಿಟರ್ಸ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳಿದ್ರಿ, ಅದು ಹೇಗೆ ಏನು ಅದೊಂದು ಸ್ವಲ್ಪ ಹೇಳಿ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹಿಮೋಫಿಲಿಯಾ ಎ ಮಕ್ಕಳಲ್ಲಿ 8ನೇ ಅಂಶ ಅಂದ್ರೆ ಫ್ಯಾಕ್ಟರ್ 8 ಡೆಫಿಷಿಯನ್ಸಿ ಇರುತ್ತೆ. ಅವ್ರಿಗೆ ಬೇರೆ 2 ತರ ಟ್ರೀಟ್ಮೆಂಟ್ ಇದೆ. ಅಂದ್ರೆ ಆನ್ ಡಿಮಾಂಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೀವಿ. ಆನ್ ಡಿಮಾಂಡ್ ಟ್ರೀಟ್ಮೆಂಟ್ ಅಂದ್ರೆ ಮಗುಗೆ ಬ್ಲೀಡಿಂಗ್ ಆಗಿದೆ ಜಾಯಿಂಟ್ ಅಲ್ಲಿ, ಆ ಸಂದರ್ಭದಲ್ಲಿ ನಾವು ಮಗುಗೆ ಬೇಗ ಅದು ರಿಕವರ್ ಆಗಲಿ ಅಂತ ಫ್ಯಾಕ್ಟರ್ ಅಂಶ ಕೊಡ್ತೀವಿ. ಸೊ ಅದು ಆನ್ ಡಿಮಾಂಡ್ ಟ್ರೀಟ್ಮೆಂಟ್. ಅದು ಯಾವಾಗ ಮಗುಗೆ ಬ್ಲೀಡಿಂಗ್ ಆಗುತ್ತೆ ಆವಾಗ ಮಾತ್ರ ಕೊಡೋದಕ್ಕೆ ಇದು ಆನ್ ಡಿಮಾಂಡ್ ಟ್ರೀಟ್ಮೆಂಟ್. ಬಟ್ ಆದ್ರೆ ಇದು ಇಟ್ ಡಸಂಟ್ ವರ್ಕ್ ದಟ್ ವೆಲ್. ಅಂದ್ರೆ ಆಯ್ತು, ಇವಾಗ ಕೊಟ್ಟಿರ್ತೀವಿ ಫ್ಯಾಕ್ಟರ್ ಇಂಜೆಕ್ಷನ್ದು ಅದ್ರದ್ದು ಹಾಫ್ ಲೈಫ್ ಅಂತ ಇರುತ್ತೆ, ದಟ್ ಲಾಸ್ಟ್ ಫಾರ್ ಫ್ಯೂ ಅವರ್ಸ್. ಸೊ ಅದನ್ನ ಜನರಲಿ 8 to 12 hours ಮಾತ್ರನೇ ಅದು ಕೆಲಸ ಮಾಡುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಇಂಜೆಕ್ಷನ್ ಕೊಡ್ತೀವಿ, ಅವಾಗ ಅದು ಕೆಲಸ ಮಾಡುತ್ತೆ, ಜಾಯಿಂಟ್ ಬ್ಲೀಡಿಂಗ್ ರಿಸಾಲ್ವ್ ಆಗುತ್ತೆ, ಆವಾಗ ಮಾತ್ರ ಅದು ಅಂದ್ರೆ ಹೆಪ್ ಕಟ್ಟತ್ತೆ ಅಷ್ಟೇ. ಆದ್ರೆ ಬೇರೆ ಟೈಮ್ಗಳಲ್ಲಿ ಅದು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡೋದಿಲ್ಲ. ಸೊ ಅದಕ್ಕೇನೆ ಇನ್ನೊಂದು ತರ ಟ್ರೀಟ್ಮೆಂಟ್ ಬಂತು, ಅದು ಪ್ರೊಫೈಲಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಪ್ರೊಫೈಲಾಕ್ಟಿಕ್ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಈ ಟ್ರೀಟ್ಮೆಂಟ್ ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಅಂದ್ರೆ ಸ್ಮಾಲ್ ಕ್ವಾಂಟಿಟೀಸ್ ಈ ಫ್ಯಾಕ್ಟರ್ನ ನಾವು ವಾರಕ್ಕೆ 3 ಸರ್ತಿ ಅಥವಾ 2 ಸರ್ತಿ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತೀವಿ. ಸೊ ದಟ್ ಆ ಲೆವೆಲ್ ಏನಿರುತ್ತೆ ಅದು ಥ್ರೂ ಔಟ್ ಮೇಂಟೈನ್ ಆಗುತ್ತೆ. ಅಂದ್ರೆ ಎಲ್ಲೋ ಕಟ್ ಆದ್ರೂ ಬ್ಲೀಡಿಂಗ್ ಅಲ್ಲೇ ಕ್ಲಾಟ್ ಆಗ್ಬೇಕು ಅಂದ್ರೆ ಯಾವ ಟೈಮಲ್ಲಿನೇ ಆಗ್ಲಿ, ಅದು ಒಂದು ಈಗ ನಾನು ವೀಕ್ಲಿ 3 ಸರ್ತಿ ಕೊಟ್ರೆ ಇದು ಇಂಜೆಕ್ಷನ್ ಆ ಮಗುಗೆ ಆ ಎಂಟೈರ್ ವೀಕ್ ಅದು ಕವರ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಮಗು ಎಲ್ಲೋ ಪೆಟ್ ತಗಲ್ಸ್ಕೊಳ್ತು ಅಥವಾ ಏನೋ ಕಟ್ ಆಯ್ತು ಏನೋ ಆದ್ರೂ ಆ ಟೈಮಲ್ಲಿ ಬ್ಲೀಡಿಂಗ್ ಆಗೋದಿಲ್ಲ. ಪ್ರೊಫೈಲಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ಇನ್ನು ಬ್ಲೀಡಿಂಗ್ ಆಗೋದಕ್ಕಿಂತ ಮುಂಚೆನೆ ಟ್ರೀಟ್ಮೆಂಟ್ ಕೊಡೋದು. ಸೊ ಅದಕ್ಕೆ ಪ್ರೊಫೈಲಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇನ್ಯಾವ ತರ? ಇನ್ನೊಂದು ನಾನ್ ಫ್ಯಾಕ್ಟರ್ ಥೆರಪಿ ಅಂತ ಅವೈಲೇಬಲ್ ಇದೆ ಈಗ. ನಾನ್ ಫ್ಯಾಕ್ಟರ್ ಥೆರಪಿ ಅಂದ್ರೆ, ಸೊ ಈಗ ಮೊದಲು ಫ್ಯಾಕ್ಟರ್ ಅದು ಹೇಳಿದೆ ಯಾವ ಅಂಶ ಕಡಿಮೆ ಇರುತ್ತೆ ಅದನ್ನ ರಿಪ್ಲೇಸ್ ಮಾಡ್ತೀವಿ. ನಾನ್ ಫ್ಯಾಕ್ಟರ್ ಥೆರಪಿ ಅಂದ್ರೆ ಅದು ಬೇರೆ ತರ ಮೆಡಿಸಿನ್ ಇದೆ. ಫಾರ್ ಎಕ್ಸಾಂಪಲ್ ಎಮಿಸಿಜುಮ್ಯಾಬ್ ಅಂತ ಹೇಳ್ತೀವಿ. ಸೊ ಅದು ಸಹ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲವೊಂದು ಆಸ್ಪತ್ರೆಯಲ್ಲಿ ಲಭ್ಯ ಇದೆ ಅದು ಕೂಡ. ಸೊ ಆ ಇಂಜೆಕ್ಷನ್ ಸಹ ಕೊಡ್ತಾ ಇದೀವಿ. ಅದು ಇದೆಲ್ಲ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಅಂತ ಏನ್ ಹೇಳಿದ್ವಿ, ಇದನ್ನ ನಾವು ವೇನ್ ಅಲ್ಲಿ ಕೊಡ್ಬೇಕಾಗತ್ತೆ, ಅಂದ್ರೆ ರಕ್ತನಾಳಗಳಲ್ಲಿ ಇದು ಇಂಜೆಕ್ಟ್ ಮಾಡ್ಬೇಕಿರುತ್ತೆ. ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿ ಈ ಇಂಜೆಕ್ಷನ್ ಅಂತ ಹೇಳಿದ್ನಲ್ಲ ನಾನ್ ಫ್ಯಾಕ್ಟರ್ ಥೆರಪಿ, ಅದನ್ನ ನಾವು ಚರ್ಮದ ಅಡಿಯಲ್ಲಿ ಕೊಡ್ತೀವಿ. ಸೊ ಅದರಿಂದ ಸ್ವಲ್ಪ, ಯಾಕಂದ್ರೆ ಮಕ್ಕಳಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅ ವೇನ್, ಅದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಪದೇ ಪದೇ ವೇನ್ ಅಲ್ಲಿ ಇಂಜೆಕ್ಟ್ ಮಾಡೋದಕ್ಕೆ. ಸೊ ಅದು ನಾನ್ ಫ್ಯಾಕ್ಟರ್ ಥೆರಪಿ ಅಂದ್ರೆ ಸಬ್ಕ್ಯೂಟೇನಿಯಸ್ ಚರ್ಮದ ಅಡಿಯಲ್ಲಿ ಕೊಡ್ಬೋದು, ಅದು ಸಹ ಅವೈಲೇಬಲ್ ಇದೆ. ಸೊ ಇನ್ನೊಂದ್ ತರದ್ದು ಟ್ರೀಟ್ಮೆಂಟ್ ಅಂದ್ರೆ ಜೀನ್ ಥೆರಪಿ ಅಂತ ಹೇಳ್ತೀವಿ. ಬಟ್ ಅದು ತುಂಬಾ ಪ್ರಾಮಿಸಿಂಗ್ ಟ್ರೀಟ್ಮೆಂಟ್ ಅದು. ಬಟ್ ಆದ್ರೆ ಇದು ಇನ್ನು ಸದ್ಯದ ಮಟ್ಟಿಗೆ ನಮ್ಮ ದೇಶದಲ್ಲಿ ಅವೈಲೇಬಲ್ ಇಲ್ಲ. ಬಟ್ ದಟ್ ಇಸ್ ಅ ಫ್ಯೂಚರ್ ಹೋಪ್. ಅದು ಇದೇ ಅವರಿಗೆ ಹಿಮೋಫೀಲಿಯಾ ಫ್ಯಾಕ್ಟರ್ 8 ಅಥವಾ ಫ್ಯಾಕ್ಟರ್ 9 ಕಡಿಮೆ ಇದೆ, ಅವರಿಗೆ ಹಿಮೋಫೀಲಿಯಾ ಡಯಾಗ್ನೋಸ್ ಆಗಿದೆ, ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ, ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಪೇರೆಂಟ್ಸ್ ಆಗಲಿ ಅಥವಾ ಹಿಮೋಫೀಲಿಯಾ ಇರೋ ಅಂಥವ್ರಾಗ್ಲಿ? ಕೆಲವೊಂದು ನಾವು ಹೇಳೋದು ಹೇಗೆ ಅಂದ್ರೆ, ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಬೇಕು. ಸೊ ಮೋಸ್ಟ್ ಆಫ್ ದಿ ವ್ಯಾಕ್ಸಿನ್ಸ್ ನಾವೇನ್ ಮಾಡ್ತೀವಿ ಇಂಟ್ರಾಮಸ್ಕ್ಯುಲರ್ ಅಂತ ಹೇಳ್ತೀವಿ, ಇಂಟ್ರಾಮಸ್ಕ್ಯುಲರ್ ಕೊಡ್ತೀವಿ. ಆದ್ರೆ ಈ ಮಕ್ಕಳಲ್ಲಿ ಸ್ವಲ್ಪ ತುಂಬಾ ಎಚ್ಚರವಾಗಿ ಕೊಡ್ಬೇಕಾಗತ್ತೆ. ಸಾಧ್ಯವಾದ್ರೆ ಸಬ್ಕ್ಯೂಟೇನಿಯಸ್ ಅಥವಾ ಚರ್ಮದ ಅಡಿಯಲ್ಲಿ ಕೊಡಬಹುದು, ಅಥವಾ ಜನರಲಿ 24 ಗೇಜ್ ನೀಡಲ್ ಯೂಸ್ ಮಾಡ್ತಾರೆ. ಈ ಮಕ್ಕಳಲ್ಲಿ 26 ಅಥವಾ 28 ಗೇಜ್ ನೀಡಲ್ ಯೂಸ್ ಮಾಡಿಬಿಟ್ಟು ಇಂಜೆಕ್ಷನ್ ಆದ ನಂತರ ಒಂದು 5-10 minutes ಪ್ರೆಷರ್ ಅಪ್ಲೈ ಮಾಡಿದ್ರೆ ಅಲ್ಲಿಂದ ಬ್ಲೀಡಿಂಗ್ ನ ನಾವು ತಡೆಗಟ್ಟಬಹುದು. ಸೊ ಇದು ಒಂದು ರಿಗಾರ್ಡಿಂಗ್ ವ್ಯಾಕ್ಸಿನೇಷನ್ ಆಯ್ತು. ಇನ್ನೊಂದು ಕೆಲವೊಂದು ಮೆಡಿಸಿನ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಅದು ಅಂದ್ರೆ NSAIDs ಅಂತ ಹೇಳ್ತೀವಿ, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಹೇಳ್ತೀವಿ. ಈಗ ಎಲ್ಲಾದ್ರೂ ಪೆಟ್ಟು ಬಿದ್ದು ನೋವಿಗೆ ನಾವು ಓನ್ಲಿ ಪ್ಯಾರಾಸಿಟಮಾಲ್ ಮಾತ್ರೆ ಯೂಸ್ ಮಾಡಬೇಕು. ಐಬುಪ್ರೋಫೆನ್ ಅಥವಾ ಮೆಫ್ಟಾಲ್ ಅಥವಾ ಡೈಕ್ಲೋಫೆನಾಕ್ ಈ ತರದ ಮಾತ್ರೆಗಳು ಈ ಮಕ್ಕಳಲ್ಲಿ ಯೂಸ್ ಮಾಡಬಾರ್ದು. ಅಂದ್ರೆ ಇದು ಯಾವುದೇ ಬ್ಲೀಡಿಂಗ್ ಕಾಯಿಲೆ ಇರ್ತಕ್ಕಂಥ ಮಕ್ಕಳು ಆತರ ಈ ಮೆಡಿಸಿನ್ಸ್ ನ ಅವಾಯ್ಡ್ ಮಾಡಬೇಕು. ಇನ್ನು ಒಂದು ಏನಂತಂದ್ರೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಫುಟ್ಬಾಲ್ ಅಥವಾ ಬಾಕ್ಸಿಂಗ್ ಇದೆಲ್ಲ ಮಾಡೋದಕ್ಕೆ ಕೆಲವೊಂದು ಈಗ ಬಾಲ್ ಗೇಮ್ಸ್, ಬಾಲ್ ಆಟ ಅದು ಇರ್ತಕ್ಕಂಥ ಅದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಇವರು ಸ್ವಿಮ್ಮಿಂಗ್ ಮಾಡ್ಬೋದು, ಯಾವ್ದ್ರಲ್ಲಿ ಈಗ ಕಾಂಟ್ಯಾಕ್ಟ್ ಇರೋದಿಲ್ಲ ಆ ತರ ಸ್ಪೋರ್ಟ್ಸ್ ಎಂಕರೇಜ್ ಮಾಡ್ತೀವಿ. ಸೊ ಈಗ ಯೋಗ ಮಾಡ್ಬೋದು, ಸ್ವಿಮ್ಮಿಂಗ್ ಈ ತರದೆಲ್ಲ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಒಟ್ಟು ಫಿಸಿಕಲ್ ಕಾಂಟ್ಯಾಕ್ಟ್ ಯಾವ್ದು ಇರಲ್ವೋ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಆದ್ರೆ ಇನ್ನೊಂದು ಜನರಲಿ ಈಗ ಸೈಕಲ್ ಮಗು ರೈಡ್ ಮಾಡ್ಬೇಕಂದ್ರೆ ಅವ್ರು ಹೆಲ್ಮೆಟ್ ಹಾಕೋಬೇಕು, ಬೈಕಲ್ಲಿ ಹೆಲ್ಮೆಟ್ ಹಾಕೊಳ್ಬೇಕು.
ನೀ ಗಾರ್ಡ್ ಎಲ್ಲ ಹಾಕೋಬೇಕಾಗತ್ತೆ. ಹಾ, ಸೊ ಅಂಡ್ ದೆನ್ ಮಕ್ಳಿಗೆ ಆಯ್ತು, ಎಲ್ಲೋ ಮಗುಗೆ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಆಯ್ತು ಅಥವಾ ಅವಾಗ ಟ್ರೀಟ್ಮೆಂಟ್ ತಗೊಂಡ್ರು, ಅದನ್ನ ಹೇಗೆ ಮೊದಲು ಒಂದು ಇಮಿಡಿಯೇಟ್ಲಿ ಯಾವುದೇ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಆದ ತಕ್ಷಣನೇ ಮನೇಲಿ ಏನ್ ಮಾಡ್ಬೋದು ಈ ತರ ಸಿಚುವೇಶನ್ ಅಲ್ಲಿ ಅಂದ್ರೆ, ಒಂದು ಮಗುಗೆ ಪೇನ್ ಕಿಲ್ಲರ್ಸ್ ಕೊಡ್ಬೇಕು, ಅಂದ್ರೆ ಅನಾಲ್ಜೆಸಿಕ್ಸ್ ಅಂತ ಹೇಳ್ತೀವಿ, ಅದು ಪ್ಯಾರಾಸಿಟಮಲ್ ಮಾತ್ರೆ ಕೊಡ್ಬೋದು. ಅದ್ರ ಜೊತೆಗೆ ಅಲ್ಲಿ ಐಸ್ ಪ್ಯಾಕ್ ಅಪ್ಲೈ ಮಾಡ್ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ, ಎವ್ರಿ 20 minutes ಐಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ, ಅಟ್ಲೀಸ್ಟ್ 1 day ಅಥವಾ 2 to 3 days ನಾವು ಹೇಳಿರ್ತೀವಿ. ಮತ್ತೆ ಆ ಜಾಗ ಯಾವುದೇ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಆದ್ರೆ ಆ ಜಾಯಿಂಟ್ ನ ಸ್ವಲ್ಪ ರೆಸ್ಟ್ ಕೊಡಬೇಕು, ಆ ಜಾಗದಲ್ಲಿ ಪಟ್ಟಿ ಕಟ್ಕೊಳ್ಬೇಕು, ಅಂದ್ರೆ ಇನ್ನೂ ಫರ್ದರ್ ಬ್ಲೀಡಿಂಗ್ ಆಗೋದನ್ನ ತಡೆಗಟ್ಟಕ್ಕೆ ಅದಕ್ಕೆ ಅಲ್ಲಿ ಪಟ್ಟಿ ಕಟ್ಟಕ್ಕೆ ಹೇಳ್ತೀವಿ. ಅಂಡ್ ದೆನ್ ಇಂಜೆಕ್ಷನ್ ತಗೊಳ್ಬೇಕು, ಆಸ್ಪತ್ರೆಗೆ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗ್ಬಿಟ್ಟು ಇಂಜೆಕ್ಷನ್ ತಗೊಳ್ಬೇಕು. ಅದಾದ ನಂತರ ಇದು ಇಮಿಡಿಯೇಟ್ಲಿನೇ ಅವರು ಫಿಸಿಯೋಥೆರಪಿ ಅಂತ ಶುರು ಮಾಡಬೇಕಾಗುತ್ತೆ. ಅಂದ್ರೆ ಸ್ಲೋ, ನಿಧಾನವಾಗೂ ಆದಷ್ಟು ಬೇಗ ಮೊಬಿಲೈಸ್ ಆದ್ರೆ ಆ ಜಾಯಿಂಟ್ ಇಂಟಿಗ್ರಿಟಿನ ಮೇಂಟೈನ್ ಮಾಡ್ಕೊಳ್ಬಹುದು. ಯಾವಾಗ್ಲೂ ಕೊಡ್ಸ್ಕೊಳ್ತಾನೆ ಇರ್ಬೇಕಾಗತ್ತಾ ಈ ಫ್ಯಾಕ್ಟರ್ 8 or 9? ಅವ್ರಿಗೆ ಯಾವುದು ಬೇಕೋ ಅದನ್ನ ಕೊಡ್ಸ್ಕೊಳ್ತಾನೆ ಇರ್ಬೇಕಾಗತ್ತಾ ಅವ್ರ ಜೀವನವಿಡೀ? ಹೌದು, ಈಗ ನಾವು ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ಇದ್ರೆ ಅದನ್ನ ನಾವು ಇದು ಜೀವನ ಪರ್ಯಂತ ಕೊಡಿಸ್ಕೊಳ್ಬೇಕಾಗತ್ತೆ. ಈಗ ಇನ್ನೊಂದು ಹೇಳ್ದೆ ನಾನು, ನಾನ್ ಫ್ಯಾಕ್ಟರ್ ಥೆರಪಿ ಅಂತ, ಅದನ್ನು ಸಹ ಜೀವನ ಪರ್ಯಂತನೇ ಯಾವುದೇ ಅಂಶ ಇರಲಿ ಅದನ್ನು ಕೊಡಿಸ್ಕೊಳ್ಬೇಕಾಗತ್ತೆ. ಆದ್ರೆ ನಾ ಹೇಳ್ದಂಗೆ ಅದನ್ನ ನಾವು ಚರ್ಮದ ಅಡಿ ಕೊಡ್ಬೋದು, ಅದ್ರದ್ದು ಅಡ್ವಾಂಟೇಜ್. ಇತ್ತೀಚಿನ ದಿನಗಳಲ್ಲಿ ಲಾಂಗ್ ಹಾಫ್ ಲೈಫ್ ಫ್ಯಾಕ್ಟರ್ಸ್ ಅಂತ ಬಂದಿದೆ. ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಇದು ಫ್ಯಾಕ್ಟರ್ದು ಒಂದು ಹಾಫ್ ಲೈಫ್ ಇರುತ್ತೆ, 8 to 12 hours ಅದು ಕೆಲಸ ಮಾಡುತ್ತೆ, ಅದಾದ ನಂತರ ಅದರದ್ದು ಎಫೆಕ್ಟ್ ಹೊರಟೋಗುತ್ತೆ, ನಾವು ಇನ್ನೊಂದು ಡೋಸ್ ಕೊಡಬೇಕಾಗತ್ತೆ ಅಂತ. ಈ ಲಾಂಗ್ ಹಾಫ್ ಲೈಫ್ ಫ್ಯಾಕ್ಟರ್ಸ್ ಏನು ಬಂದಿದೆ ಅದ್ರದ್ದು ಅಷ್ಟು ಫ್ರೀಕ್ವೆಂಟ್ ಆಗಿ ಈ ಫ್ಯಾಕ್ಟರ್ನ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಬಟ್ ಅದು ಒಂದು ಅಡ್ವಾಂಟೇಜ್ ಹಾಫ್ ಲೈಫ್ ಫ್ಯಾಕ್ಟರ್ಸ್ದು. ಆದ್ರೆ ಇವರು ಜೀವನ ಪರ್ಯಂತ ಈ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿನ ತಗೊಳ್ಬೇಕಾಗುತ್ತೆ ಅಂಟಿಲ್ ವಿ ಹ್ಯಾವ್ ಬೆಟರ್ ಹೋಪ್ಸ್ ವಿತ್ ಜೀನ್ ಥೆರಪಿ. ಏಪ್ರಿಲ್ 17 ಈ ಹಿಮೋಫೀಲಿಯಾ ಯಾಕೆ ಬರುತ್ತೆ, ಟ್ರೀಟ್ಮೆಂಟ್ ಏನು, ಅದು ಕ್ಯೂರ್ ಆಗತ್ತಾ ಇಲ್ವಾ, ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರನೇ ಏಪ್ರಿಲ್ 17 ವಿಶ್ವ ಹಿಮೋಫೀಲಿಯಾ ದಿನ ಅಂತ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನಿದೆ? ನೀವು ಹೇಳ್ದಂಗೆ ಪ್ರತಿ ವರ್ಷ ಏಪ್ರಿಲ್ 17 ಹಿಮೋಫೀಲಿಯಾ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಈ ವರ್ಷ ಥೀಮ್ ಡಯಾಗ್ನೋಸಿಸ್ ಇಸ್ ಫಸ್ಟ್ ಸ್ಟೆಪ್ ಟು ಕೇರ್. ಯಾಕೆ ಅಂತಂದ್ರೆ ಎಷ್ಟೊಂದು ಜನ ಇದ್ದಾರೆ ಅಂದ್ರೆ ಸೊಸೈಟಿಲಿ ಅನ್ಡಯಾಗ್ನೋಸ್ಡ್ ಕೇಸಸ್. ಸೊ ಆವರೇಜ್ ಏಜ್ ಡಯಾಗ್ನೋಸಿಸ್ ಇನ್ ಅವರ್ ಕಂಟ್ರಿ ಇಸ್ 5 years. 5 ವರ್ಷ ಅಲ್ಲಿ ತನಕ ಮಕ್ಕಳು ಸಫರ್ ಆಗ್ತಾರೆ, ಪೇರೆಂಟ್ಸ್ ಗೊತ್ತಿರಲ್ಲ, ಯಾರಿಗೂ ಏನೋ ಕ್ಲೂ ಇರೋದಿಲ್ಲ ಏನಾಗ್ತಾ ಇದೆ ಅಂತ. ಅದು ಜನರಲ್ ಆವರೇಜ್ ಏಜ್ ಡಯಾಗ್ನೋಸಿಸ್. ಕೆಲವೊಬ್ಬರಿಗೆ ಗೊತ್ತಾಗುತ್ತೆ, ಮೆನಿ ಪೀಪಲ್ ಔಟ್ ದೇರ್ ದೇ ರಿಮೇನ್ ವಿದೌಟ್ ಅಂದ್ರೆ ಅನ್ಡಯಾಗ್ನೋಸ್ಡ್. ಸೊ ಅದಕ್ಕೆ ಡಯಾಗ್ನೋಸಿಸ್ ಅಂತ ಪತ್ತೆ ಹಚ್ಚಿದ್ರೆ ಅದಕ್ಕೆ ನಮ್ದು ಫಸ್ಟ್ ಸ್ಟೆಪ್ ಟು ಕೇರ್ ಅಂತ. ಯಾಕಂದ್ರೆ ನಮ್ದು ಇಂಡಿಯಾ ಇಸ್ ದ ಸೆಕೆಂಡ್ ಕಂಟ್ರಿ ಟು ಹ್ಯಾವ್ ಲಾರ್ಜೆಸ್ಟ್ ನಂಬರ್ ಆಫ್ ಹಿಮೋಫಿಲಿಯಾ ಪೇಷಂಟ್ಸ್. ಅಂಡ್ ದೆನ್ ಹಿಮೋಫಿಲಿಯಾ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಬ್ಲೀಡಿಂಗ್ ಡಿಸಾರ್ಡರ್. ಅಂಡ್ ದೆನ್ ಎಷ್ಟೊಂದು ಜನ, ಒಂದು 30 to 40% ಜನ, ದೇರ್ ಆರ್ ಪೀಪಲ್ ಔಟ್ ಇನ್ ದ ಸೊಸೈಟಿ ಅನ್ಡಯಾಗ್ನೋಸ್ಡ್. ಅಂದ್ರೆ ಬ್ಲೀಡಿಂಗ್ ರೀಸೆಂಟ್ ಆಗಿ, ಅಂದ್ರೆ ಹಿಮೋಫಿಲಿಯಾ ಅಲ್ಲ, ಇನ್ನೊಂದು ಬ್ಲೀಡಿಂಗ್ ಡಿಸಾರ್ಡರ್. ಮಹಿಳೆಗೆ 42-43 ವರ್ಷ ಆಗ ಪತ್ತೆ ಹಚ್ಚಿರೋದು ಅವ್ರಿಗೆ ಒಂದು ವಾನ್ ವಿಲಿಬ್ರೆನ್ಸ್ ಡಿಸೀಸ್ ಇದೆ ಅಂತ. ಅಷ್ಟರೊಳಗಡೆನೆ ಅವರು ಹಿಸ್ಟ್ರೆಕ್ಟಮಿನೂ ಆಗೋಗಿತ್ತು. ಯಾಕೆಂದ್ರೆ ಅವ್ರದ್ದು ಏನಂತ ಮೆನೋರೇಜಿಯಾ ಅಂತ ಹೇಳ್ತೀವಿ, ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ಬಿಟ್ಟು ಪದೇ ಆಗ್ಬಿಟ್ಟು ಅಷ್ಟು ವರ್ಷದಲ್ಲಿ ಅವ್ರಿಗೆ ಜಸ್ಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ಬೇರೆ ಇದು ಹಾಗೇನೆ ನಡೀತಾ ಇತ್ತು. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್. ಅಂದ್ರೆ ಎಲ್ರಿಗೂ ಇದು ಜನರಲ್ ಪಬ್ಲಿಕ್ ಇರ್ಬೋದು ಅಥವಾ ವೈದ್ಯರ ಗ್ರೂಪ್ ಇರ್ಬೋದು, ಸೊ ಈ ಹಿಮೋಫಿಲಿಯಾ ಅಥವಾ ಯಾವುದೇ ಬ್ಲೀಡಿಂಗ್ ಡಿಸಾರ್ಡರ್ನ ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಿ ನೋಡ್ಬಿಟ್ಟು ಯಾವುದೇ ಸಿಂಪ್ಟಮ್ಸ್ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಟೆಸ್ಟಿಂಗ್ ಕೂಡ ತುಂಬಾ ಕಡೆ ಅವೈಲಬಲ್ ಇದೆ. ಎಸ್, ಇದು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಟೆಸ್ಟ್ ಆಗ್ಬೋದು, ಆದ್ರೆ ಇನ್ನು ಗೌರ್ಮೆಂಟ್ ಕಡೆಯಿಂದ ಇದು ಇನ್ನೂ ಬಂದಿಲ್ಲ, ಅಂದ್ರೆ ಫ್ರೀ ಆಗಿ ಅವೈಲಬಲ್ ಇಲ್ಲ. ಬಟ್ ಈಗ ಅವೈಲಬಲ್ ಇರೋದು ಪ್ರೈವೇಟ್ ಲ್ಯಾಬ್ಸ್ ಗಳಲ್ಲಿ ಹಾಗೂ ಕೆಲವೊಂದು ನೋಡಲ್ ಸೆಂಟರ್ಸ್ ಅಂತ ಹೇಳ್ತಾರೆ. ಈಗ ಬೆಂಗಳೂರಲ್ಲಿ ಇದಕ್ಕೆಲ್ಲ ಅವೈಲಬಲ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿನೇ ಇದಕ್ಕೆ ಪತ್ತೆ ಹಚ್ಚತಕ್ಕಂತ ಫೆಸಿಲಿಟೀಸ್ ಅವೈಲಬಲ್ ಇದೆ. ಆದ್ರೆ ಎಲ್ಲ ಅಂದ್ರೆ ಈಗ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಅಥವಾ ತಾಲೂಕ್ ಪ್ಲೇಸ್ ಅಲ್ಲಿ ಇದು ಪತ್ತೆ ಹಚ್ಚತಕ್ಕಂತ ಟೆಸ್ಟಿಂಗ್ ವಿಧಾನಗಳು ಇನ್ನೂ ಅವೈಲಬಲ್ ಇಲ್ಲ ಅಂತ. ಡಾಕ್ಟರ್ ತರಂಗಿಣಿ ಅವರೇ, ಈ ಹಿಮೋಫಿಲಿಯಾ ಪೇಷಂಟ್ಸಿಗೆ ಕೆಲವರಿಗೆ ವಾರ ಫ್ಯಾಕ್ಟರ್ ಕೊಡ್ತಾ ಇರಬೇಕಾಗತ್ತೆ, ತುಂಬ ಖರ್ಚು ಬರುತ್ತೆ. ಅವರಿಗೆ ನಮ್ಮ ಸಮಾಜದಿಂದ ಆಗಲಿ ಅಥವಾ ಸರ್ಕಾರದಿಂದ ಆಗಲಿ ಏನಾದರೂ ಸಹಾಯ ದೊರಕತ್ತಾ? ಈ ಹಿಮೋಫಿಲಿಯಾ ಪೇಷಂಟ್ಸ್ಗೆ ಎಲ್ಲ ಕಡೆನೂ ಒಂದು ಹಿಮೋಫಿಲಿಯಾ ಸೊಸೈಟಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಮೈಸೂರಲ್ಲಿ ಸಹ ಇದೆ, ಹಿಮೋಫಿಲಿಯಾ ಸೊಸೈಟಿ ಆಫ್ ಮೈಸೂರ್ ಅಂತ ಅವೈಲಬಲ್ ಇದೆ. ಹಾಗೂ ಈ ಕಾಯಿಲೆ ಇರ್ತಕ್ಕಂಥವ್ರಿಗೆ ಫ್ರೀ ಫ್ಯಾಕ್ಟರ್ ಫೆಸಿಲಿಟಿ ಸಹ ಅವೈಲಬಲ್ ಇದೆ, ಗೌರ್ಮೆಂಟ್ ಅಲ್ಲಿ ಸಿಗತ್ತೆ. ಸೊ ಇಲ್ಲಿ ನಮ್ದು KR ಹಾಸ್ಪಿಟಲ್ ಅಲ್ಲಿ ಅವೈಲಬಲ್ ಇದೆ. ಸೊ ಇವರೆಲ್ಲ ಈ ಸೊಸೈಟಿ ಮೂಲಕ ಅವ್ರನ್ನಲ್ಲಿ ರೆಫರ್ ಮಾಡ್ತಾರೆ. ಅಲ್ಲೂ ಸಹ ಡಾಕ್ಟರ್ಸ್ ಈಗ ಅವೈಲಬಲ್ ಇದ್ದಾರೆ. ಅವ್ರಿಗೆಲ್ಲ ಫ್ಯಾಕ್ಟರ್ಸ್ ಫ್ರೀ ಆಗಿ ಸಿಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಆಗ್ಲೇ ನಾನು ಹೇಳ್ತಾ ಇದ್ದೆ, ಫ್ಯಾಕ್ಟರ್ಸು ಸಿಗುತ್ತೆ,
ಅದ್ರ ಜೊತೆಗೆ ನಾನ್ ಫ್ಯಾಕ್ಟರ್ ಥೆರಪಿ ಅಂತ ಹೇಳ್ತೀವಿ, ಅದು ಕೂಡ ಅವೈಲಬಲ್ ಇದೆ. ಅವ್ರಿಗೆ ಫಿಸಿಯೋಥೆರಪಿ ಇದಕ್ಕೆಲ್ಲದೂ ಸಹ ಅವ್ರಿಗೆ ಸಹಾಯ ಸಿಗುತ್ತೆ. ಆದ್ರಿಂದ ಒಂದು ಭರವಸೆ ಇದೆ ಹಿಮೋಫಿಲಿಯಾ ಹೊಂದಿರುವಂಥ ಪೇಷಂಟ್ಸಿಗೆ. ಖಂಡಿತ. ಧನ್ಯವಾದಗಳು ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರೇ. ಇದುವರೆಗೂ ಹಿಮೋಫಿಲಿಯಾ ಅಂದರೆ ಏನು, ಯಾಕೆ ಬರುತ್ತೆ, ಇದರ ಲಕ್ಷಣಗಳೇನು, ಇದಕ್ಕೆ ನಮ್ಮ ಸಮಾಜದಿಂದ ಸರ್ಕಾರದಿಂದ ಏನು ಸಹಾಯ ಲಭ್ಯ ಇದೆ, ಇವರಿಗೆ ಚಿಕಿತ್ಸೆ ಏನು ಲಭ್ಯ ಇದೆ, ಇದ್ರ ಬಗ್ಗೆ ಎಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹಿಮೋಫಿಲಿಯಾ ದಿನದ ಸಂದರ್ಭದಲ್ಲಿ ಹಿಮೋಫಿಲಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.